ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ಬ್ಲಾಗ್ಸ್. ನಾನು ದೇವಿ. ಸೊ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ಪಾಪುನ ಹೆಂಗೆ ಹೋಲ್ಡ್ ಮಾಡಬೇಕು ಅಥವಾ ಯಾವ್ಯಾವ ಥರ ಪಾಪುನ ಎತ್ಕೊಬೋದು, ಯಾವ ಥರ ಎತ್ಕೋಬೇಕು, ಸೊ ಎಸ್ಪೆಷಲಿ ನ್ಯೂ ಬಾರ್ನ್ಸ್ನ ಹೆಂಗೆ ಹೋಲ್ಡ್ ಮಾಡಬೇಕು ಅಥವಾ ಕ್ಯಾರಿ ಮಾಡಬೇಕು, ಹೆಂಗೆ ಟ್ರಾನ್ಸ್ಫರ್ ಮಾಡಬೇಕು, ಸೊ ಈ ಥರ ಒಂದಷ್ಟು ಡೀಟೇಲ್ಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ಬಂದು ಮೋಸ್ಟ್ಲಿ ಫಾರ್ ದ ಹಸ್ಬೆಂಡ್ಸ್ಗೆ, ಸೊ ಅಥವಾ ಫಸ್ಟ್ ಪಾಪು ಆಗ್ತಿರ್ತಲ್ಲ, ಸೊ ನ್ಯೂ ಮಾಮ್ಸ್ಗೆ. ಯಾಕೆಂದರೆ ನನಗೆ ಯಾವಾಗಲೂ ಈ ಕ್ಯೂರಿಯಾಸಿಟಿ ಇರುತ್ತಿತ್ತು, ಅಂದರೆ ಪಾಪು ಆಗಿಂತ ಮುಂಚೆ, ಮದುವೆ ಆಗಿಂತ ಮುಂಚೆ ಯಾರ ಮನೆಗಾದರೂ ಪಾಪು ನೋಡೋಕೆ ಹೋದಾಗ, ಸೊ ಪಾಪು ತೊಗೊಳ್ಳಿ ಅಂತ ಕೊಡೋಕ್ಕೆ ಬಂದರೆ ಅವರು ನನಗೆ ಯಾವಾಗಲೂ ಭಯ ಆಗೋದು, ಓಕೆ ಹಿಂಗೆ ಎತ್ಕೊಳ್ಳೋದು ಪಾಪನ. ಯಾಕಂದರೆ ವೆರಿ ಸ್ಮಾಲ್ ಇರುತ್ತಲ್ಲ, ತುಂಬ ಚಿಕ್ಕದಿರುತ್ತೆ. ನಮ್ಮ ಪಾಪು ಒಂದು 2.3 kg ಏನೋ ಇತ್ತು. ಸೊ ತುಂಬ ಚಿಕ್ಕದಿರುತ್ತೆ, ತುಂಬ ಡೆಲಿಕೇಟ್ ಇರುತ್ತೆ. ಸೊ ಸ್ವಲ್ಪ ಭಯ ಆಗೋದು, ಯಾರಾದರೂ ಕೊಡೋಕೆ ಬಂದರೆ ಹೆಂಗೆ ಎತ್ಕೊಳ್ಳೋದು ಹಿಂಗೆ ಅಂತ. ಯೂಶ್ವಲಿ ನಾನು ಎತ್ಕೊಳಕ್ಕೆ ಹೋಗ್ತಿರ್ಲಿಲ್ಲ. ಸೊ ಈ ಥರ ಹಲೋ ಬಂದೆ. ನಮ್ಮ ಪಾಪ ಹೇಳ್ತಿದ್ದಲ್ಲ, ಇವಾಗ ಹೋಗಬೇಕು. ಸೊ ಬೇಗ ಈ ವಿಡಿಯೋನ ಕ್ಲೋಸ್ ಮಾಡಿ ಅಲ್ಗೋ. ಓಕೆ, ಸೊ ಬ್ಯಾಕ್ ಟು ವಿಡಿಯೋಗೆ ಬಂದರೆ, ಇವಾಗ ನಾನು ಹೇಳ್ತಿದ್ದಂಗೆ ಪಾಪನ ಎತ್ಕೊಳ್ಳೋಕ್ಕೆ ಸ್ವಲ್ಪ ಭಯ ಆಗೋದು. ಸೊ ಅದಾದಮೇಲೆ ಇವಾಗ ಪಾಪು ಆಯಿತು, ಎಲ್ಲ ಆಯಿತು. ಸೊ ಹೆಂಗೆ ಎತ್ಕೊಳ್ಳೋದು ಏನು ಅಂತ ನೋಡಿ, ಸೊ ಇವಾಗ ಆಲ್ಮೋಸ್ಟ್ ಎತ್ಕೊತೀನಿ. ಸೊ ಇದೇ ಥರ ಆ್ಯಕ್ಚುಲಿ ಎಲ್ಲರಿಗೂ ಆಗ್ತಿರುತ್ತೆ. ಸೊ ಅದಕ್ಕೆ ಅಂದ್ಕೊಂಡೆ, ಓಕೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಸೊ ಹೆಲ್ಪ್ ಆಗ್ಬೋದು ಯಾರಾದರೂ ಫಸ್ಟ್ ಟೈಮ್ ಮಾಮ್ ಆಗಿದ್ದರೆ, ಅಥವಾ ಮೋಸ್ಟ್ಲಿ ಹಸ್ಬೆಂಡ್ಸ್ಗೆ ಅಥವಾ ಗಂಡಂದರು ಏನಿರ್ತಾರೆ, ಸೊ ಅವ್ರಿಗೆ ಎತ್ಕೊಳ್ಳೋಕೆ ಹೆದರ್ಕೊತಿರ್ತಾರೆ. ಸೊ ಯಾಕಂದರೆ ಫಸ್ಟ್ ಡೇಯಿಂದ ಅಮ್ಮಂಗೆ ಅಥವಾ ಮಾಮ್ಸ್ಗೆ ಅಭ್ಯಾಸ ಇಲ್ಲ ಅಂದ್ರೂ ಅಭ್ಯಾಸ ಮಾಡ್ಕೊಳ್ಳೋ ಪರಿಸ್ಥಿತಿ ಇರೋದರಿಂದ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಸೊ ಯೂಶ್ವಲಿ ಈ ಹಸ್ಬೆಂಡ್ಸ್ ಏನಿರ್ತಾರೆ, ಸೊ ಅವ್ರು ಸ್ವಲ್ಪ ಭಯ ಪಡ್ತಿರ್ತಾರೆ. ಸೊ ವಿಡಿಯೋನ ನೋಡಿ, ಸೊ ನಿಮಗೂ ಹೆಲ್ಪ್ ಆಗುತ್ತೆ ಹೆಂಗೆ ಪಾಪುನ ಎತ್ಕೊಳ್ಳೋದು ಅಂತ. ಸೊ ಓಕೆ, ಮೇನ್ ಪಾಪುನ ಯಾವಾಗಲೂ ಎತ್ಕೊಳ್ಳುವಾಗ ನಾವು ಯಾವಾಗ ಹೈಜೀನಾಗಿರಬೇಕು, ಹ್ಯಾಂಡ್ ವಾಶ್ ಮಾಡಿರಬೇಕು. ಅದೇ ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಪಾಪುಗೆ. ಪಾಪುನ ಎತ್ಕೋಬೇಕು ಅಂತ ನೀವು ಡಿಸೈಡ್ ಮಾಡಿದಾಗ, ಮತ್ತು ನಾವು ರಿಲ್ಯಾಕ್ಸ್ ಆಗಿರೋದು, ನಾವು ಕಾನ್ಫಿಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟು. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಸ್ವಲ್ಪ ಕಾನ್ಫಿಡೆಂಟಾಗಿ ಶೋಲ್ಡರ್ ಎಲ್ಲ ಫ್ರೀ ಮಾಡಿಕೊಂಡು, ಮೇನ್ ಪಾಪುನ ಎತ್ಕೋಬೇಕಾದ್ರೆ ಮೇನ್ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಅಂದರೆ ಹೆಡ್ ಪೊಸಿಷನ್ನು. ಸೊ ಹೆಡ್ ಪೊಸಿಷನ್ ಏನಿದೆ, ಸೊ ಹೆಡ್ಡು ಇನ್ನು ಬ್ಯಾಲೆನ್ಸ್ಡ್, ಹೆಡ್ ಬ್ಯಾಲೆನ್ಸ್ ಇನ್ನು ಪಾಪಕ್ಕೆ ಬಂದಿರಲ್ಲ, ಎಸ್ಪೆಷಲಿ ನ್ಯೂ ಬಾರ್ನ್ಸ್ಗೆ. ಸೊ ಆವಾಗ ಏನಿರುತ್ತೆ, ಸೊ ಹೆಡ್ ಸಪೋರ್ಟ್ ನೀವು ಯಾವುದಾದ್ರೂ ಪೊಸಿಷನಲ್ಲಿ ಪಾಪುನ ಹೋಲ್ಡ್ ಮಾಡಿ. ಸೊ ಎಲ್ಲ ಪೊಸಿಷನ್ಗೂ ಹೆಡ್ ಸಪೋರ್ಟ್ ಕೊಡೋದು ತುಂಬ ಇಂಪಾರ್ಟೆಂಟು. ಸೊ ಯಾವಾಗಲೂ ಒಂದು ಕೈ ತಲೆ ಹತ್ರ ಇರಲೇಬೇಕು. ಸೊ ನೀವು ಯಾವ ಪೊಸಿಷನಲ್ಲಿ, ಡಿಫ್ರೆಂಟ್ ಪೊಸಿಷನಲ್ಲಿ ಹೋಲ್ಡ್ ಮಾಡಿದ್ರು ಪಾಪುನ, ಹೆಡ್ ಹತ್ರ ಒಂದು ತಲೆ ಯಾವಾಗೂ ಒಂದು ಹೆಡ್ ಸಪೋರ್ಟ್ ಕೊಟ್ಟಿರಿ. ಸೊ ಈ 3 ಫಿಂಗರ್ ಸಪೋರ್ಟ್ ಅಂತ ಏನು ಹೇಳ್ತಾರೆ. ಸೊ ನೆಕ್ಗೆ ಇದಿಷ್ಟು ಸಪೋರ್ಟ್ ಕೊಡಬೇಕು, ಮತ್ತು ಹೆಡ್ಗೆ ಒಂದು 3 ಫಿಂಗರ್ಸ್ ಏನಿದೆ, ಸೊ ಈ 3 ಫಿಂಗರ್ ಸಪೋರ್ಟ್ನ ಕೊಡಬೇಕು. ಸೊ ನೆಕ್ಕು ಮತ್ತು ಹೆಡ್ಗೆ ಸಪೋರ್ಟ್ ಕೊಟ್ಟರೆ, ಸೊ ಇನ್ನು ಮಿಕ್ಕಿದ್ದು ಬ್ಯಾಕಲ್ಲಿ ಇನ್ನೊಂದು ಕೈ ಇಟ್ಕೊಂಡು, ಸೊ ಈ ಥರ ಯಾವ ಪೊಸಿಷನ್ ಆದ್ರೂ ಬೇರೆ ಬೇರೆ ಕಡೆ ಚೇಂಜ್ ಮಾಡಿಕೊಂಡು ಹೋಲ್ಡ್ ಮಾಡ್ಬೋದು. ಅಥವಾ ಹೆಡ್ಡು ಮತ್ತು ನೆಕ್ ಹೋಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಅಥವಾ ಅದ್ರ ಬಗ್ಗೆ ಸ್ವಲ್ಪ ಯಾವಾಗಲೂ ಗಮನ ಕೊಟ್ಟಿರಿ. ಸೊ ಅದು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ, ಹೆಡ್ಡು ಮತ್ತು ನೆಕ್ ಪೊಸಿಷನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಂಡ್ರೆ, ನೀವು ಆಲ್ಮೋಸ್ಟ್ ಪಾಪುನ ಹೋಲ್ಡ್ ಮಾಡೋದು ಕಲ್ತ್ಕೊಂಡಂಗೆ. ಸೊ ನಾನಿವಾಗ ಇಲ್ಲಿ ನೆಕ್ಸ್ಟು ಪಾಪು ಜೊತೆ ಡಿಫ್ರೆಂಟ್ ಪೊಸಿಷನ್ನ ಹೋಲ್ಡ್ ಮಾಡಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಂಗೆ ಗೊತ್ತಿಲ್ಲ ಪಾಪು ಹೆಂಗೆ ಸಪೋರ್ಟ್ ಮಾಡುತ್ತೋ ಇಲ್ವೋ ಅಂತ. ಸೊ ಐ ವಿಲ್ ಟ್ರೈ ಟು ಡೂ ದ್ಯಾಟ್, ವಿಲ್ ಸಿ ಹೌ ಇಟ್ ಗೋಸ್. ಸೊ ಆ ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸೊ ಫಸ್ಟು ಪಾಪುನ ಕೆಳಗಡೆಯಿಂದ ಹೆಂಗೆ ಎತ್ಕೊಳ್ಳೋದು, ಅಥವಾ ಪಾಪುನ ತೊಟ್ಲಿಗೆ ಮಲಗಿಸ್ತಿರ್ತಿರ್ತಾರಲ್ವಾ, ಸೊ ಮಲಗಿಸಿರೋವಾಗ ಪಾಪುನ ಹೆಂಗೆ ಎತ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಅಫ್ಕೋರ್ಸ್ ನೀವು ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ಎತ್ತಬಾರ್ದು ಪಾಪುನ. ಸೊ ಯಾವಾಗಲೂ ಎತ್ತವಾಗ ಫಸ್ಟ್ ಈ ಕೈ ಏನಿದೆ ಇದನ್ನ ಹಿಂಗೆ ಕೊಡಬೇಕು, ಕೆಳಗಡೆಗೆ ಇಟ್ಬಿಟ್ಟು ಹಿಂಗೆ ಎತ್ಕೋಬೋದು. ಬ್ಯಾಕಲ್ಲಿ ಒಂದು ಕೈ ಇಟ್ಟು ತಲೆ ಹತ್ರ ಈ ಥರ 3 ಫಿಂಗರ್ಸು ಮತ್ತು ನೆಕ್ಕಿಗೆ ಸಪೋರ್ಟ್ ಈ ಥರ ಕೊಡಬೇಕು. ಅಥವಾ ಮಲಗಿಸುವಾಗ ಹೆಡ್ ಈ ಥರ ಮಲಗಿಸಿ, ಕೈ ಮಲಗಿಸಿ ಬ್ಯಾಕಿಗೆ ಎತ್ಕೋಬೇಕು. ಏನು ನೋಡ್ತಿದ್ಯಾ ಅವಿ? ಅದನ್ನು ನೋಡ್ತಿದ್ಯಾ? ಓಕೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಯಾವ ಥರ ಬೇರೆ ಥರ ಎತ್ಕೋಬೋದು ಅಂದರೆ, ಸೊ ಫಸ್ಟ್ ಈ ಕತ್ತಿಗೆ ಹಿಂಗೆ
ನೆಕ್ಗೆ ಸಪೋರ್ಟ್ ಕೊಟ್ಟು ಅದಾದಮೇಲೆ ಬ್ಯಾಕಿಗೆ ಒಂದು ಸಪೋರ್ಟ್ ಕೊಟ್ಟು ಈ ಥರ ಎತ್ಕೋಬೋದು, ಲೆಫ್ಟ್ ಮಾಡ್ಬೋದು. ನೀವು ಬೇರೆಯವ್ರು ಕೊಡಬೇಕಾದ್ರೂ ಹಂಗೆ. ಸೊ ಫಸ್ಟು ತಲೆನ ಕೊಟ್ಟು ಆಮೇಲೆ ಬ್ಯಾಕ್ನ ಕೊಡಬೇಕು. ಸೊ ಎಷ್ಟೊಂದು ಪೊಸಿಷನ್ಸ್ ಇದೆ, ಬಟ್ ನಾನು ಯಾವ್ದು ಜಾಸ್ತಿ ಯೂಸ್ ಮಾಡ್ತೀನಿ ಅಥವಾ ಯಾವ್ದು ಜಾಸ್ತಿ ಯೂಸ್ ಆಗುತ್ತೆ ಸೊ ಆದಷ್ಟು ಪೊಸಿಷನ್ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಿಂಗೆ ಮಲ್ಕೊತಾ ಇದ್ದಾರೆ ಅವಳು, ಕಣ್ಣು ಮುಚ್ತಾ ಇದೆ. ಓಕೆ, ಸೊ ಇವಾಗ ಶೋಲ್ಡರ್ ಮೇಲೆ ಹೆಂಗೆ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಇಟ್ಕೊಳ್ಳೋವಾಗ ಅದೇ ಥರ. ಸೊ ಯಾವಾಗೂ ನೆಕ್ ಸಪೋರ್ಟ್ ಮಾತ್ರ ಮರಿಬೇಡಿ. ಸೊ ನೆಕ್ಗೊಂದು ಕೈ ಕೊಟ್ಟು ಇಲ್ಲೊಂದು ಕೈ ಕೊಟ್ಟು ಸೊ ಈ ಥರ. ಸೊ ಅದಾದಮೇಲೆ ಹಿಂಗೆ ಇಟ್ಕೊಂಡು ಏನೇನು ಬೇಕಲ್ಲಿ ಇಟ್ಕೋಬೋದು. ಸೊ ಕೈ ಹತ್ರ ಮಾಡಬೇಕು ಬೇಡ, ಮುಗಿತಾ ಇದ್ದಾಳೆ. ಆಮೇಲೆ ಚಿನ್ನಿ ಆಮೇಲೆ ಬೇಡ ಈಗ ನೋಡಿ ಹೆಂಗೆ ಮೂವ್ ಮಾಡ್ತಿದ್ದಾಳೆ. ಸೊ ಅವಳು ಹೆಂಗೆ ಮೂವ್ ಮಾಡಿದ್ರು ಸ್ವಲ್ಪ ಸ್ಟಿಫಾಗಿ ಕೈಯಲ್ಲಿ ಏನು ಇಟ್ಕೊಂಡಿರ್ತೀವಿ ಇದನ್ನು ಸ್ವಲ್ಪ ಸ್ಟಿಫಾಗಿ ಇಟ್ಕೋಬೇಕು. ತಗೋ ಮಾಡು. ಅದಾದಮೇಲೆ ಇಲ್ಲಿ ಶೋಲ್ಡರ್ ಮೇಲೆ ಈ ಥರ ಇನ್ನೊಂದು ಪೊಸಿಷನ್. ಸೊ ಇಲ್ಲೊಂದು ಇಲ್ಲಿ ಹೆಡ್ ಬರಬೇಕು, ಇಲ್ಲಿ ಕೈ ಸಪೋರ್ಟ್ನ ಕೊಡಬೇಕು. ಸೊ ಆವಾಗ ನಿಮ್ಗೆ ಇಟ್ಕೊಂಡು ಈ ಕೈ ಫ್ರೀ ಆಗುತ್ತೆ, ಏನು ಬೇಕಾದರೂ ಮಾಡ್ಕೋಬೋದು. ಈ ಥರ ಪಾಪನ್ನ ಈ ಥರ ಮಾಡ್ಸೋಕ್ಕೆ, ಒಳವಾಗ ಪಾಪನ ಸಮಾಧಾನ ಮಾಡೋಕ್ಕೆ, ಸೊ ಅವಾಗೆಲ್ಲ ಈಸಿಯಾಗಿ ಕ್ಯಾರಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಈ ಪೊಸಿಷನ್ನು. ಸೊ ಅದಾದಮೇಲೆ ಇನ್ನೊಂದು ಈ ಥರ ನಾನು ಆವಾಗ ಹೋಲ್ಡ್ ಮಾಡ್ತಿರ್ತೀನಿ. ಸೊ ಈ ಥರನೇ ಎತ್ಕೋಬೋದು. ಸೊ ಸ್ವಲ್ಪ ಸೆಕ್ಯೂರಾಗಿರುತ್ತೆ. ಸೊ ಇಲ್ಲಿ ಈ ಥರ ಬ್ಯಾಕ್ನ ಹೋಲ್ಡ್ ಮಾಡ್ಕೊಳ್ಳಿ, ಬಿಟ್ಟರೆ ಈ ಕೈಯನ್ನು ಹೋಲ್ಡ್ ಮಾಡ್ಕೊಳ್ಳಿ. ಸೊ ನಾವು ಯೂಶ್ವಲಿ ಪಾಪಿಗೆ ಏನಾದರೂ ಎತ್ಕೋಬೇಕು ಅಂದರೆ, ಏನಾದರೂ ಮಾಡಬೇಕು ಅಂದಾಗ ಸೊ ಈ ಪೊಸಿಷನಲ್ಲಿ ಪಾಪನ ಇಟ್ಕೊಂಡು ಸೊ ನೀವೇನಾದರೂ ಈ ಕೈ ಫ್ರೀ ಇರುತ್ತೆ, ಸೊ ಏನಾದರೂ ಮಾಡ್ಕೊಬೋದು. ಒಬ್ಬರೇ ಇದ್ದಾಗ ಯೂಶ್ವಲಿ ಹೆಲ್ಪ್ ಆಗುತ್ತಿದ್ದು. ಸೊ ಅದು ಬಿಟ್ಟರೆ ನಾನು ಆಲ್ಮೋಸ್ಟ್ ಇಷ್ಟೇ, ಯಾವಾಗೂ ಜಾಸ್ತಿ ಯೂಸ್ ಮಾಡೋ ಪೊಸಿಷನ್ಸ್ ಇಷ್ಟೇ. ಸೊ ಇನ್ನೊಂದೊಂದಿದೆ, ನಾನು ಇವಾಗ ನೋಡ್ತಾ ಇದ್ದೆ ಇಂಟರ್ನೆಟ್ಟಲ್ಲಿ, ವಿಚ್ ಇಸ್ ಫನ್. ಐ ಟ್ರೈ ನಾವು, ಬಟ್ ನಾನು ಯಾವತ್ತೂ ಆ ಥರ ಹೋಲ್ಡ್ ಮಾಡಿಲ್ಲ ಇವಳನ್ನ. ಅದು ಹೋಲ್ಡ್ ಮಾಡೋಕ್ಕೆ ತೆಗಿಬೇಕು, ರ್ಯಾಪ್ ಮಾಡಿರೋದು. ಈಗ ಹೊತ್ತಾಗ ಈ ಪೊಸಿಷನ್ ಟ್ರೈ ಮಾಡಿದ್ರೆ ಸ್ವಲ್ಪ ಅಳಕ್ಕೆ ಕಡಿಮೆ ಮಾಡ್ತಾರೆ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ನಾನೇ ಅವತ್ತು ಟ್ರೈ ಮಾಡಿಲ್ಲ, ಗೊತ್ತಿಲ್ಲ ಟ್ರೈ. ಇದ್ರೊಳಗಡೆ ಒಂದು ಕೈ ಹಾಕಿ ಫ್ರಂಟಿಂದ ನೆಕ್ ಸಪೋರ್ಟ್ ತಗೊಳ್ಳೋದು. ಸೊ ಇಲ್ಲಿ ಈ ಕೈ ಈ ಕಡೆ ನೆಕ್ಕು ಕಂಫರ್ಟಬಲ್ ಇದೆಯಾ? ಸೊ ಹತ್ತಿರ ಈ ಥರ ಹೋಲ್ಡ್ ಮಾಡಿ ಅಂತ ಹೇಳ್ತಾರೆ, ಬಟ್ ನಾನು ಇದನ್ನು ಜಾಸ್ತಿ ಏನು ಟ್ರೈ ಮಾಡೋಕ್ಕೆ ಹೋಗಲ್ಲ. ನಿಮ್ಗೆ ತೋರ್ಸೋಕ್ಕಂತಲೇ ಟ್ರೈ ಮಾಡಿದ್ದು ಇವಾಗ. ಸೊ ನಾನು ಯಾವಾಗೂ ಇದನ್ನೇ ಈ ಪೊಸಿಷನ್ ಇಟ್ಕೊಳ್ಳೋದು ಪಾಪು ಹತ್ತಿರ ಸಮಾಧಾನ ಆಗೋಕ್ಕೆ. ಸೊ ಅಷ್ಟೇ, ಮೇಯ್ನ್ ಪಾಪು ನಿಂತ್ಕೊಳ್ಳೋಕ್ಕೆ ಬ್ಯಾಕ್ ಸಪೋರ್ಟು, ನೆಕ್ ಸಪೋರ್ಟು, ನೆಕ್ಕು ಮತ್ತು ಹೆಡ್ ಸಪೋರ್ಟು ಮತ್ತು ಬ್ಯಾಕ್ ಸಪೋರ್ಟು ಯಾವಾಗೂ ಗಮನದಲ್ಲಿ ಇಟ್ಕೋಬೇಕು. ಸೊ ಅದೆರಡನ್ನ ಮ್ಯಾನೇಜ್ ಮಾಡಿಕೊಂಡ್ರೆ ನೀವು ಯಾವ ಥರ ಬೇಕೋ ಆ ಥರ ಪಾಪನ ಹೋಲ್ಡ್ ಮಾಡ್ಕೋಬೋದು ಅಷ್ಟೇ. ನೋಡು ನೋಡು ಕ್ಯಾಮರಾ ನೋಡು. ಅಭಿ ಬಾಯ್ ಬಿಡು. ಬಾಯ್ ಬಾಯ್, ಲವ್ ಯು.
ಇದಿಷ್ಟು ಪಾಪು ಹೋಲ್ಡ್ ಬಗ್ಗೆ ಅಥವಾ ಪಾಪುನ ಹೆಂಗೆ ಎತ್ಕೋಬೇಕು ಅಂತ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯಾ, ಬಾಯ್.